ಡಿಫ್ರೆಂಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಎಣ್ಣೆ ಕಡಿಮೆ ಹಾಕಿ ಒಂದು ಪಲಾವು ಬಿರಿಯಾನಿ ಅಂತ ಹೇಳ್ಬೋದು. ಅದಕ್ಕೊಂದು ಒಳ್ಳೆ ಕರಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು ಸರ್ತಿ ನೀವು ಟ್ರೈ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಿರಿಯಾನಿ ಅಥವಾ ಕುಷ್ಕ ಅಂತೂ ಹೇಳ್ಬೋದು. ಅದಕ್ಕೆ ಒಂದು ಒಳ್ಳೆ ಕರಿ ಬೇಕಲ್ವ. ಬೇಬಿ ಆಲೂಗೆಡ್ಡೆ ಹಾಕಿ ಮತ್ತು ಇದಕ್ಕಿದ್ದ ಅವರೆಕಾಳು ಅದನ್ನು ಹಾಕಿ ಕರಿ ಮಾಡಿದ್ದೀನಿ. ತುಂಬ ರುಚಿಯಾಗಿದೆ. ಇವಾಗ ಆಲೂಗೆಡ್ಡೆನ ಒಂದೇ ಒಂದು ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಅದ್ರ ಮೇಲೆ ಆಲೂಗೆಡ್ಡೆ ಮೇಲೇ ಈ ರೀತಿಯಲ್ಲಿ ಇದಕ್ಕಿದ್ದ ಅವರೆಕಾಳನ್ನು ಇಟ್ಟಿದ್ದೀನಿ. ಎರಡಕ್ಕೂ ಒಂದು ವಿಷಲ್ ಬಂದರೆ ಸಾಕು, ಹದವಾಗಿ ಬೇಯುತ್ತೆ. ಇವಾಗ ಮಸಾಲೆಗೆಲ್ಲ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದಾದ್ರೂ ಎಣ್ಣೆ ಹಾಕ್ಬೋದು. ನಾನು ಒಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸೋಂಪು, 2 ಏಲಕ್ಕಿ, ಚಕ್ಕೆ, ಲವಂಗ ಹಾಕಿದ್ದೀನಿ. ಅದನ್ನ ಹುರ್ಕೊಳ್ಬೇಕು. ಪಲಾವ್ ಎಲೆನೂ ಕೂಡ ಹಾಕಿ ಚೆನ್ನಾಗಿ ಹುರಿಬೇಕು ಅದನ್ನ. ಇದನ್ನೆಲ್ಲ ಹುರ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಒಂದು 10-15 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಎಲ್ಲವನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರಿತಾ ಇದ್ದೀನಿ. ಒಳ್ಳೆ ಪರಿಮಳ ಬರಬೇಕು. ಇದು ವಿಡಿಯೋ ಮಾಡಿಕೊಂಡು ತುಂಬ ದಿನ ಆಗಿದೆ, 10 ದಿನ ಆಗಿದೆ ನೋಡಿ. ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕೋಣ. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನೂ ಕೂಡ ಹುರ್ಕೊಳ್ಬೇಕು. ಒಂದೊಂದೇ ಹುರಿಯೋದ್ರಿಂದ ಅದಕ್ಕೆ ಆದ ಒಂದು ಪರಿಮಳ ಬರುತ್ತೆ. ಇವಾಗ ಒಂದು 6 ಅಥವಾ 8 ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಹುರಿಬೇಕು. ಹೋಟೆಲಿಗೆ ಹೋಗಿ ದುಡ್ಡು ಕೊಟ್ಟು ಎಲ್ಲ ತಿನ್ನೋ ಬದಲು ನಾವು ಈ ಥರನೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿಯಷ್ಟೇ ಹಾಕಿ ಚೆನ್ನಾಗಿ ಹುರಿಬೇಕು. ಇವಾಗ ತೆಂಗಿನಕಾಯಿ ಕೂಡ ಇದ್ರ ಜೊತೆಗೆ ಹಾಕಿ ಹುರ್ಕೊಳ್ಬೇಕು. ಹೋಟೆಲಿಗೆ ಹೋಗಿ ಅಥವಾ ರೆಸ್ಟೋರೆಂಟಲ್ಲಿ ಹೋಗಿ ತುಂಬ ದುಡ್ಡು ಕೊಟ್ಟು ಅರ್ಧ ಹೊಟ್ಟೆಗೆ ತಿಂತೀವಿ. ನಾವು ಅದೇ ಅರ್ಧ ದುಡ್ಡು ಖರ್ಚು ಮಾಡಿ ಹೊಟ್ಟೆ ತುಂಬ ತಿನ್ಬೋದಲ್ವ. ಇವಾಗ ಸ್ವಲ್ಪ 1 ಇಂಚು ಶುಂಠಿ ಹಾಕಿದ್ದೀನಿ ಮತ್ತು 2 ಟೊಮೆಟೊ ಹೆಚ್ಚಿದ್ದು ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡು, ಅದು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೆ ಹುರಿಬೇಕು. ಅದ್ರ ಜೊತೆಗೇ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಬೀಜನೂ ಹಾಕ್ಬೋದು. ನಾನು ಕೊತ್ತಂಬರಿ ಬೀಜದ ಪುಡಿನೇ ಹಾಕಿದ್ದೀನಿ, ತೊಂದರೆ ಇಲ್ಲ. ಅಕ್ಕಿನೂ ತೊಳೆದು ನೀರು ಬಸಿ ಹಾಕ್ಲಿಕ್ಕಿಟ್ಟಿದ್ದೀನಿ. ನಮ್ಮದು ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಅದು ನೀರು ಆರಿರುತ್ತೆ ಅಕ್ಕಿದೂ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಕಡಿಮೆ ಹಾಕ್ತಾಯಿದ್ದೀನಿ. ಸೋಂಪು, ಏಲಕ್ಕಿ, ಲವಂಗ, ಚಕ್ಕೆ, ಸ್ಟಾರ್ ಹೂವು, ಪಲಾವ್ ಎಲೆ ಇಷ್ಟು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಅದರ ಅಂಶ ಎಲ್ಲ ಎಣ್ಣೆಗೆ ಬಿಡಬೇಕು. ಆನಂತರ 1 ಅಥವಾ 2 ಈರುಳ್ಳಿನ ಕಟ್ ಮಾಡಿ ಈ ಥರ ಚೆನ್ನಾಗಿ ಹುರಿಬೇಕು. ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಹುರಿಯೋದಕ್ಕೂ ಒಂದೊಂದೇ ಬೇರೆ ಬೇರೆಯಾಗಿ ಹುರಿಯೋದಕ್ಕೂ ತುಂಬ ಟೇಸ್ಟಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನಾನು ಒಂದೊಂದೇ ಹಾಕಿ ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಿ ಹುರ್ಕೊಂಡಿದ್ದಾಗಿದೆ. ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿದ್ದನ್ನು ಹಾಕಿ ಅರ್ಧ ಹುರಿಬೇಕಷ್ಟೇ. ಫಸ್ಟ್ ಹಾಕಿದ್ವಲ್ಲ ಈರುಳ್ಳಿ, ಕಂದು ಬಣ್ಣ ಬರೋವರೆಗೆ ಹುರಿತೀವಲ್ವ, ಅದು ಪಲಾವ್ ಟೇಸ್ಟನ್ನು ಕುಷ್ಕ ಟೇಸ್ಟ್ ಅಥವಾ ಬಿರಿಯಾನಿ ಟೇಸ್ಟನ್ನು ಹೆಚ್ಚಿಸುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಮೆತ್ತಗಾಗಬೇಕು. ಮಾಡುವ ಕ್ರಮ ಚೆನ್ನಾಗಿದ್ದರೆ ಊಟದ ರುಚಿನೂ ಹೆಚ್ಚಾಗಿರುತ್ತೆ. ಇವಾಗ ಪುದೀನ ಸೊಪ್ಪೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದಿದ್ದನ್ನು, ಬಿರಿಯಾನಿಗೆ ಒಳ್ಳೆ ಪರಿಮಳ ಬರಬೇಕಂದ್ರೆ ತುಪ್ಪ ಮತ್ತು ಎಣ್ಣೆಯಲ್ಲಿ ಪುದೀನ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಅರ್ಧ ಕಟ್ಟಿಗಿಂತ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಎಣ್ಣೆ ತುಪ್ಪ ಎಲ್ಲ ಹಾಕಿರ್ತೀವಿ. ಒಂದು ಸ್ವಲ್ಪ ಆರೋಗ್ಯ ನೋಡಿಕೊಂಡು ಸ್ವಲ್ಪ ಕಡಿಮೆ ಹಾಕಬೇಕು. ಜಾಸ್ತಿ ಎಣ್ಣೆ ತುಪ್ಪನೂ ಬೇಕಿರಲ್ಲ. ಹಾಗೆ ಹಾಕಿದರೆ ಮುಖನೂ ಕಟ್ಟುತ್ತೆ, ಚೆನ್ನಾಗಿ ಊಟ ಮಾಡೋಕ್ಕೂ ಆಗಲ್ಲ ಜಾಸ್ತಿ ಎಣ್ಣೆ ಇದ್ದರೆ. ಇವಾಗ ಪನ್ನೀರು ಸೇರಿಸ್ತಾ ಇದ್ದೀನಿ. ಪನ್ನೀರ್ ಬೇಕಾದರೆ ಸಪ್ರೇಟಾಗಿ ಫ್ರೈ ಮಾಡಿನೂ ಹಾಕ್ಕೊಳ್ಬೋದು ಲಾಸ್ಟಲ್ಲಿ. ಹೀಗೇನೂ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಬಿರಿಯಾನಿ ಮಸಾಲೆ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಪರಿಮಳನೂ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 100 ಗ್ರಾಮ್ ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇವಾಗ ಬಟಾಣಿ ಸೀಸನ್ ಅಲ್ವಾ, ಹಸಿ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಅದು ಬೇಗ ಮೆತ್ತಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಹಾಗೆ ಬಿಡಬೇಕು. ನಾವು ಊಟ ಮಾಡುವಾಗ ಬಟಾಣಿ ಮಧ್ಯೆ ಮಧ್ಯೆ ಸಿಗ್ತಾಯಿದ್ದರೆ ಅದರ ಹಸಿ ಹಾಲು ತುಂಬ ರುಚಿಯಾಗಿರುತ್ತೆ.
ಇವಾಗ ನೆನೆಸಿಟ್ಟಿದ್ದು ನೀರು ಬಸ್ತಿದ್ದ ಅಕ್ಕಿನ ಹಾಕಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಾಸ್ಟಾಗಿ ಮಿಕ್ಸ್ ಮಾಡಬಾರ್ದು, ಅಕ್ಕಿ ಹೊಡೆದೋಗೋ ಚಾನ್ಸ್ ಇರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ನಿಧಾನವಾಗಿ ನನ್ನ ಕ್ರಮದಲ್ಲಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಪಕ್ಕದಲ್ಲಿ ಬಿಸಿನೀರು ಕುದಿಲಿಕ್ಕೆ ಇಟ್ಟಿದ್ದೆ. ನೋಡಿ, ಇದು ಹಾಕುವಾಗ ಹುಷಾರಾಗಿರಬೇಕು, ಫುಲ್ ಹಾರುತ್ತೆ. ಎಲ್ಲ ನನಗೆ ಸ್ಟವ್ ಎಲ್ಲ ಹಾರಿತ್ತು, ಹುಷಾರಾಗಿ ನೋಡಿಕೊಂಡು ಹಾಕಬೇಕು, ಕೈಗೆಲ್ಲ ಹಾರುತ್ತೆ. ಇವಾಗೆಲ್ಲ ನೀರು ಹಾಕಿದ್ದೀನಿ, ಕುದೀತಾ ಇದೆ. ಚೆನ್ನಾಗಿ ಲೋ ಫ್ಲೇಮ್ ಇಟ್ಟು ಬೇಯಿಸ್ತಾ ಇರಬೇಕು. ಇವಾಗ ಈ ಮಸಾಲೆ ಪದಾರ್ಥ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು. ಇದಕ್ಕೆ ಬೇಕಾದರೆ ಗೋಡಂಬಿನೂ ಮಿಕ್ಸ್ ಮಾಡ್ಬೋದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ಟವ್ ಹಚ್ಚಿದ್ದೀನಿ. ಈ ಕ್ರಮದಲ್ಲಿ ಮಾಡಿದ ಅಡುಗೆ ವಿಡಿಯೋ ನೋಡೋರಿಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬಾಣಲಿಗೆ ಎಣ್ಣೆ ಕಾದಿದೆ. ಎಣ್ಣೆ ಬದಲು ಬೆಣ್ಣೆನೂ ಹಾಕ್ಬೋದು. ನಾನು ತುಂಬ ರಿಚ್ ಆಗುತ್ತೆ ಅಂತೇಳಿ ಹಾಕಲಿಲ್ಲ. ಇವಾಗ ಸೋಂಪು ಹಾಕಿದ್ದೀನಿ 1 ಟೀ ಸ್ಪೂನು. ಸೋಂಪು ಒಂಚೂರು ಎಣ್ಣೆಯಲ್ಲಿ ಫ್ರೈ ಆದ ನಂತರ 1 ಈರುಳ್ಳಿ ಅಥವಾ 2 ಈರುಳ್ಳಿ ಹಾಕ್ಕೊಳ್ಬೋದು. ನಾನು 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಎಣ್ಣೆಗೆ 1 ವಿಷಲ್ ಬಂದು 60 ಭಾಗದಷ್ಟು ಬೆಂದ ಆಲೂಗೆಡ್ಡೆ ಇದೆಯಲ್ವ, ಸಣ್ಣ ಸಣ್ಣ ಆಲೂಗೆಡ್ಡೆ ಅದನ್ನು ಇವಾಗ ಎಣ್ಣೆಯಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಆಲೂಗೆಡ್ಡೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನು, ಆಮೇಲೆ ಧನಿಯಾ ಪೌಡರು, ಗರಂ ಮಸಾಲೆ ಪೌಡರು ಮತ್ತು ಒಣಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಪೌಡರು ಎಲ್ಲನೂ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಮತ್ತು ಕಲರು ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ಉಪ್ಪು ಖಾರ ಎಲ್ಲ ಅವ್ರವ್ರು ತಿನ್ನೋದ್ರ ಮೇಲೆ ಡಿಪೆಂಡ್. ಒಬ್ಬೊಬ್ಬರು ಖಾರ ಕಡಿಮೆ ತಿಂತಾರೆ, ಹೆಚ್ಚಾಗಿ ತಿಂತಾರೆ, ಮೀಡಿಯಮ್ಮು. ನಾವು ಮೀಡಿಯಮ್ ಲೆವೆಲಲ್ಲಿ ಖಾರ ತಿಂತೀವಿ, ಹಾಗಾಗಿ ನಾನು ಕಡಿಮೆನೇ ಖಾರ ಹಾಕ್ತಾಯಿದ್ದೀನಿ. ಹೆಚ್ಚು ಖಾರನೂ ಇಲ್ಲ, ಹೆಚ್ಚು ಖಾರ ಕಡಿಮೆನೂ ಇಲ್ಲ, ಆ ರೀತಿಗೆ ಹಾಕ್ತಾಯಿದ್ದೀನಿ. ಎಣ್ಣೆಲೇ ಹುರಿಯೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ, ಪುದೀನ ಸೊಪ್ಪು ಹಾಕಿದರೆ ಅದರ ಪರಿಮಳನೂ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿರೋದ್ರಿಂದ ಆಲೂಗೆಡ್ಡೆಗೆ ಉಪ್ಪು ಹಿಡ್ಕೊಳ್ಳುತ್ತೆ, ಸಪ್ಪೆ ಅನಿಸಲ್ಲ. ವಾಯುವಾಗಿರೋದ್ರಿಂದ ಇದಕ್ಕೆ 2 ಚಿಟಿಕೆ ಇಂಗು ಹಾಕ್ತಾಯಿದ್ದೀನಿ. ಎಲ್ಲ ಸೇರಿಸಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿದಾದ ನಂತರ ಇವಾಗ ಟೊಮೆಟೊ 2 ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 3 ಹಾಕ್ಕೊಳ್ಬೋದು ಅವರವ್ರ ಅಗತ್ಯಕ್ಕೆ ಅನುಗುಣವಾಗಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಅದನ್ನು ತುರಿದು ಆಲೂಗೆಡ್ಡೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಳ್ಳೆ ರುಚಿ ಕೊಡುತ್ತೆ ಮತ್ತು ಪರಿಮಳನೂ ಚೆನ್ನಾಗಿರುತ್ತೆ. ಹುರಿತಾ ಒಳ್ಳೆ ಟೇಸ್ಟು ಬರುತ್ತೆ. ಈ ರೀತಿಯಲ್ಲಿ ಮಾಡಿದ ಅಡುಗೆ ಚಿಕ್ಕವರಿಂದ ದೊಡ್ಡವರು, ವಯಸ್ಸಾದವರು ಎಲ್ಲರೂ ಆರಾಮಾಗಿ ಊಟ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿದ ಮಸಾಲೆ ಇದೆಯಲ್ಲ, ಅದನ್ನು ಆಲೂಗೆಡ್ಡೆಗೆ ಹಾಕಿ 2-3 ನಿಮಿಷ ಎಣ್ಣೆಯಲ್ಲೇ ಹುರ್ಕೊಳ್ಬೇಕದು. ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹುರಿದಿರೋದ್ರಿಂದ ಹಸಿ ವಾಸನೆ ಇರಲ್ಲ. ಆನಂತರ ಒಳ್ಳೆ ಪರಿಮಳ ಬೇಕು ಅಂದರೆ ಈ ರೀತಿ ಹುರ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೇ ಇರಲಿ. ಮತ್ತು ಇದು ಲಂಚ್ ಬಾಕ್ಸಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಮತ್ತು ಬ್ರೇಕ್ಫಾಸ್ಟಿಗೂ ಕೂಡ ಮಾಡಿಸ್ದಂಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಇದೆಯಲ್ಲ, ಅದನ್ನು ಕೂಡ ಹಾಕಿ ಹದ ನೋಡ್ಕೊಬೇಕು. ತುಂಬ ನೀರಾಗಿ ಸಾಂಬಾರು ಇಟ್ಕೋಬಾರ್ದು. ರುಚಿಗೆ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಳ್ಬೇಕು. ಈ ರೀತಿಯಲ್ಲಿ ಮಾಡಿದ ಅಡುಗೆ ವಿಡಿಯೋ ನೋಡುವವರಿಗೆ ಇಷ್ಟವಾದರೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕೋದು ಮರಿಬೇಡಿ. ಮತ್ತು ವಿಡಿಯೋ ನೋಡುವವರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಷನ್ ಬರುತ್ತೆ. ಬೇಯಿಸಿರ್ತೀವಲ್ವ, ಇದಕ್ಕಿದ್ದ ಬೇಳೆ ಅದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ, ಯಾಕೆಂದರೆ ಬೇಳೆ ತುಂಬ ಕರಗಬಾರ್ದು ಅಂತ ಹೇಳಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದ ಹೇಳ್ತಾ, ಈ ರೆಸಿಪಿ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡೋದು, ಸಪೋರ್ಟ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಳ್ಳೆ ಪರಿಮಳ ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿದರೂ ತುಂಬ ರುಚಿಯಾಗಿದೆ. ಒಂದು ಸರ್ತಿ ವಿಡಿಯೋ ನೋಡೋರು ಮಾಡಿ ನೋಡಿ, ಆನಂತರ ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. Do you love me, Matthew? I do. Honestly? Yes. Secretly, but honestly. No more secrets. Here I am.